ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಲಾಗ್ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಲಾಗು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸ್ಕಿಟ್ ಮಾಡಿದೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸ್ಕಿಟ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಪೂರಿ ಸಾಗು ಮತ್ತು ಚಟ್ನಿ ಮಾಡಿದ್ದೆ. ಯಾಕಂದರೆ ಇವತ್ತು ಸಂಡೇ ಫ್ರೆಂಡ್ಸ್, ತುಂಬ ಇದು ಸಂಡೇ ಲಾಗ್ ಆಗಿರುತ್ತೆ. ಅದನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸಂಡೇ ಅಲ್ಲ, ಸಾರಿ, ಮಂಡೇ ಲಾಗ್ ಇದು. ಸಿಕ್ಕಾಪಟ್ಟೆ ಕೆಲಸ ಇತ್ತು ಫ್ರೆಂಡ್ಸ್. ಸಂಡೇ ಎಲ್ಲ ಹೋಗಿ ರೇಷನ್ ಎಲ್ಲ ತೊಗೊಂಡು ಬಂದಿದ್ವಿ. ಭಾನುವಾರ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡು ಮತ್ತು ಸ್ವಲ್ಪ ಮುಂದೆ ತೋರಿಸ್ತೀನಿ ನಿಮಗೆ ನಾನು ಏನೇನು ಕೆಲಸ ಮಾಡಿದೆ ಅಂತ ನೋಡಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ಪೂರಿ ಮತ್ತು ಚಟ್ನಿ ಸಾಗು ಮಾಡಿದ್ದೆ. ತಿಂಡಿ ತಿನ್ಕೊಂಡಾದಮೇಲೆ ನೋಡಿ ಇವಾಗಿಂದ ನನ್ನ ಕೆಲಸ ಶುರು. ಮೇಲ್ಗಡೆ ಹೋಗಿ ಏನು ಗೊತ್ತಾ, ಫುಲ್ಲೆಲ್ಲ ಮಾಮೂಲಿ ಧೂಳಾಗ್ಬಿಟ್ಟಿತ್ತು, ಇನ್ನೂ ಮಳೆ ಬಂದಿರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು, ರೇಷನ್ ಅಕ್ಕಿ ಬರುತ್ತಲ್ಲ ಫ್ರೆಂಡ್ಸ್, ಗೊತ್ತಲ್ಲ ಎಲ್ರಿಗೂ, ಆಲ್ಮೋಸ್ಟ್ ಗೊತ್ತಿರುತ್ತೆ. ರೇಷನ್ ಅಕ್ಕಿಯಿಂದ ನಾನು ಏನಪ್ಪ ಅದು ರವೆನೂ ಮತ್ತು ಅಕ್ಕಿ ಹಿಟ್ಟು ಮಾಡಿಸ್ಕೊತೀನಿ ಯಾವಾಗ್ಲೂ. ನಿಜವಾಗ್ಲೂ ರವೆ ಮಾತ್ರ ಇಡ್ಲಿಗೆ ಮತ್ತು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉಪ್ಪಿಟ್ಟಿಗೆ, ಇಡ್ಲಿಗೆ ಅಕ್ಕಿ ರವೆ ಉಪ್ಪಿಟ್ಟು ಗೊತ್ತಿರುತ್ತಲ್ಲ ಎಲ್ರಿಗೂ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಇದ್ದರೆ ಆ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ಅಕ್ಕಿನೂ ವೇಸ್ಟ್ ಆಗೋದಿಲ್ಲ ಮತ್ತು ನಮಗೂ ಯೂಸ್ ಆಗುತ್ತೆ. ಹಂಗಾಗಿ, ಯಾಕಂದರೆ ನಾವು ಅದು ರೈಸ್ ತಿನ್ನದೇ ಇದ್ರೂ ಈ ಥರ ನಾವು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು 10 ಕೆ ಜಿಯಷ್ಟು ಅಕ್ಕಿನ ತೊಳ್ದಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಮೇಲ್ಗಡೆ ಬಂದು ಎಲ್ಲ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ತೊಳೆದು ಆಮೇಲೆ ನೋಡಿ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ. ಅಂದರೆ ಏನು ಗೊತ್ತಾ, ನಿಜವಾಗ್ಲೂ ತುಂಬಾ ಗಲೀಜಿರುತ್ತೆ. ಎಷ್ಟು ಗಲೀಜಿರುತ್ತೆ ಅಂದರೆ ಒಂದು 5-6 ಸರಿ ತೊಳೆದಿದ್ದೀನಿ ನಾನು. ಒಂದು 6-7 ಸರಿ ತೊಳೆದಿದ್ದೀನಿ ಅಂದ್ಕೊಳ್ಳಿ. ಅಷ್ಟು ತೊಳೆದ್ರೂ ಗಲೀಜಿರ್ತಾನೆ ಇತ್ತು. ನೋಡೋಕೆ ಏನೂ ಅನಿಸಲ್ಲ. ಬಟ್ ಚಿಕ್ಕದು ಸಣ್ಣದು ಕಪ್ಪುದು ಅದು ಎಂಥದೋ ಹೇಳ್ತಾರೆ ಹುಳ, ಅದಕ್ಕೆ ನನಗೆ ಅದು ಹೇಳೋಕ್ಕೆ ಬರೋದಿಲ್ಲ. ಅದು ತುಂಬಾ ಇತ್ತು. ಮತ್ತೇನು ಗೊತ್ತಾ, ನಮಗೆ ನಮ್ಮಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರಲ್ಲ, ಆ ಥರ ಅಕ್ಕಿ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ. ಹಂಗಾಗಿ ಏನು ಮಾಡೋದು ಅಂದರೆ ಈ ಥರ ನೀಟಾಗಿ ತೊಳೆದ್ಬಿಟ್ಟು ಒಂದು 5-6 ಸರಿ ತೊಳೆದ್ರೆ ನಿಜವಾಗ್ಲೂ ಅದೆಲ್ಲ ಇರೋ ಗಲೀಜೆಲ್ಲ ಹೋಗುತ್ತೆ. ಆಮೇಲೆ ಬೇಕಿದ್ರೆ ನಾವು ಮಾಮೂಲಿ ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಿಷಿನಿಗೆ ಕೊಡ್ಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟೇ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಅಕ್ಕಿನ ಒಂದು 7-8 ಸರಿ ತೊಳಿತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಗಲೀಜಿರುತ್ತೆ. ನಿಜವಾಗ್ಲೂ ಸುಳ್ಳಲ್ಲ, ರೇಷನ್ ಅಕ್ಕಿಲಿ ಕೆಲವೊಂದು ಸರಿ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಅಂಗಡಿ ಅಕ್ಕಿನೇನಪ್ಪ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸರಿ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಈ ಸರಿ ತುಂಬ ಗಲೀಜಿತ್ತು ನಮ್ಮ ಮನೇಲಿ. ಹಂಗಾಗಿ ನೋಡಿ ಅಕ್ಕಿ ಸಿಕ್ಕಾಪಟ್ಟೆ ಗಲೀಜಿತ್ತು ರೇಷನ್ ಅಕ್ಕಿಲಿ. ಅದಕ್ಕೆ ಚೆನ್ನಾಗಿ ಒಂದು 4-5 ಸರಿ ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿದ್ರೆ ಆಮೇಲೆ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಬಂದರೆ ಅರ್ಧ ರವೆ ಮತ್ತು ಅರ್ಧ ಅಕ್ಕಿನ ನಾನು ಹಾಕ್ಸ್ಕೊಂಬರ್ತೀನಿ. ಅಂದರೆ ಅಕ್ಕಿ ಹಿಟ್ಟಿಗೆ ರೊಟ್ಟಿ ಮಾಡಬೇಕಲ್ವಾ, ರೊಟ್ಟಿಗೆ ಮತ್ತು ಯಾವಾಗಾದ್ರೂ ಎಮರ್ಜೆನ್ಸಿ ಅಂದರೆ ಮಿಕ್ಸ್ ಹಿಟ್ಟಿಂದು ದೋಸೆ ಮಾಡ್ಕೋತೀವಲ್ವ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಹಾಕಿ ಅದಕ್ಕೂ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಯಾವಾಗಲೂ ಅಷ್ಟೇ ಹಂಗೆ ಮಾಡ್ತೀನಿ, ಒಣಗಿಸ್ತೀನಿ. ಕೆಲವರು ಅಂತಾರೆ ಒಣಗಿಸಿದ್ರೆ ಅದರಲ್ಲಿ ಏನಿರುತ್ತೆ ತೊಳೆದ್ರೆ ಅಂತ. ಬಟ್ ತೊಳಿಲಿಲ್ಲ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಅದೇನೋ ಇಷ್ಟನೇ ಆಗೋದಿಲ್ಲ. ಕೆಲವ್ರು ಅಂತಾರೆ ತೊಳಿಬೇಡಿ, ಹಂಗೆ ಹಾಕ್ಬಿಡಿ, ಏನಾಗಲ್ಲ, ಕ್ಲೀನ್ ಮಾಡಿ ಅಂತ. ನನಗೆ ಏನಂದರೆ ಅಷ್ಟು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅಂದರೆ ನೀಟಾಗಿ ಅದರಲ್ಲೆಲ್ಲ ಇರೋ ಗಲೀಜೆಲ್ಲ ಅಷ್ಟು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನನಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಈಗ ಅಮ್ಮ ಮಾಡಿಕೊಡ್ಬೇಕು ಅಂದರೆ ಪಾಪ ಅಮ್ಮನ ಕರ್ಕೊಂಬರ್ಬೇಕು, ಇಲ್ಲ ನಾನು ಅಮ್ಮನ ಮನೆಗೆ ತೊಗೊಂಡೋಗ್ಬೇಕು. ಪಾಪ ಅವರಿಗೂ ನಮ್ಮಿಂದ ರಿಸ್ಕ್ ಆಗುತ್ತಲ್ವ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಅವಾಗೆಲ್ಲ ಸಾಕಷ್ಟು ಮಾಡಿಕೊಟ್ಟಿದ್ದಾರೆ ಅಮ್ಮ, ಈಗಲೇ ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತಾ. ಹಾಗಾಗಿ ನಾನೇನು ಮಾಡ್ತೀನಿ, ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ತೀನಿ. ನೋಡಿ, ಇದು ನಮ್ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಗಿಡಗಳಿದ್ದಾವೆ ನಮ್ಮ ಲೇಔಟಲ್ಲಿ. ಬರೀ ಹೊಂಗೆ ಗಿಡ ಫ್ರೆಂಡ್ಸ್. ಅವಾಗೆಲ್ಲ ಲೇಔಟ್ಗಳಲ್ಲಿ ಹೊಂಗೆ ಗಿಡ ಹಾಕ್ಬಿಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮ್ಮ ಕಡೆ ಅಷ್ಟು ಸೆಕೆ ಅನಿಸೋದೇ ಇಲ್ಲ. ನಮ್ಮ ಅಕ್ಕಪಕ್ಕ ಎಲ್ಲ ಫುಲ್ಲು ನೋಡಿ ಸುತ್ತಮುತ್ತ ಗಿಡಗಳೇ ಇದ್ದಾವೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ವೆದರೆಲ್ಲ. ನೋಡಿ, ನಾನೆಲ್ಲ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಅದು ಬಟ್ಟೆ ಜಾಲ್ಸಾಕಿದ್ನಲ್ಲ, ಆಲ್ಮೋಸ್ಟ್ ಒಣಗಿದೆ. ಆ ಕಡೆ ಎಲ್ಲನೂ ತೊಳೆದಿದ್ದೀನಿ. ಮತ್ತು ಅಕ್ಕಿ ಒಂದೇ ಅಲ್ಲ ಫ್ರೆಂಡ್ಸ್, ಇದಕ್ಕೆ ಏನಪ್ಪ ಧನಿಯಾ ಪೌಡರ್ ಮಾಡಿಸ್ಕೋಬೇಕಿತ್ತು. ಅದಕ್ಕೆ ಧನಿಯಾ ಪುಡಿಗೆ ಏನೇನು ಬೇಕು, ಧನಿಯಾ, ಮೆಣಸಿನ್ಕಾಯಿ ಎರಡೂ ತಂದಿದ್ದೀನಿ ಒಣಗಾಕೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಫಸ್ಟ್ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕಿದ್ರೆ ಒಂದು 2 ದಿನ, ಈ ಬಿಸಿಲಿಗೆ ಒಂದೇ ದಿನ ಸಾಕು. ಬಟ್ ಇನ್ನೊಂದು ದಿನ ನಾವು 2 ದಿನ ಒಣಗಿಸಿದ್ರೆ ಅದು ಎಷ್ಟು ದಿನ ಇಟ್ಟರೂ ಏನೂ ಆಗೋಲ್ಲ ಫ್ರೆಂಡ್ಸ್. ಅಕ್ಕಿ ಹಿಟ್ಟಾಗಲಿ ರವೆ ಆಗಲಿ ಏನೂ ಆಗೋಲ್ಲ. ಅಕ್ಕಿ ರವೆಲಿ ಇದು ಇಡ್ಲಿ ಮಾಡಿ ನೋಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಕ್ಕಿ ರವೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮಪ್ಪ, ನನ್ನ ಮನೆಯವ್ರಿಗೆ, ನನ್ನ ಮಗನಿಗೆ, ನನ್ನ ತಂಗಿದ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಯಾವಾಗಾದರೂ ಈ ಥರ ಮಾಡಿಸ್ಕೊತಾ ಇರ್ತೀನಿ. ನಡುವೆ ಮಾಡಿಸೇ ಇರಲಿಲ್ಲ ನಿಜವಾಗ್ಲೂ. ತುಂಬ ನಮ್ಮ ಮನೆಗೆ ಬೈತಾಯಿದ್ರು, ರೇಷನ್ ಅಕ್ಕಿ ಇದ್ರೂ ನೀನು ಏನೂ ಮಾಡಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತೀಯ ಅಂತ.
ಹಂಗಾಗಿ ಈ ಸರಿ ಒಂದು 10 ಕೆ ಜಿಯಷ್ಟು ತೊಳ್ದಾಕಿದ್ದೀನಿ. 10 ಕೆ ಜಿ ಆದರೆ ನಮಗೆ 2-3 ತಿಂಗಳು ಬರುತ್ತೆ, ಹಿಟ್ಟಾಗಲಿ ರವೆ ಆಗಲಿ. ಹಂಗಾಗಿ ಒಂದು 2-3 ತಿಂಗಳಿಗೆ ಒಂದು ಸರಿ ತೊಳ್ಕೊಂಡು ಹಾಕ್ಕೊಬೋದು. ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೆ, ಅದಕ್ಕೆ ಬೈತಾಯಿದ್ರು. ಅದಕ್ಕೆ ಈ ಸರಿ ತೊಳ್ದಾಕಿದ್ದೀನಿ. ನೋಡಿ ನಾನೆಲ್ಲ ಅಕ್ಕಿಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹಾಕಿದ್ದಾದ್ಮೇಲೆ ನಮ್ಮ ಮನೆಯವ್ರು ಲಾಸ್ಟಲ್ಲಿ ಕೊಡಿಲಿ ನಾನು ಒಂಚೂರು ಹಾಕ್ತೀನಿ ಅಂತ ಬಂದಿದ್ದಾರೆ. ಅವರಿಗೇನು ಗೊತ್ತಾಗೋದಿಲ್ಲ ಪಾಪ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಸರಿ ಕೊಡಿಲಿ ನಾನು ಮಿಕ್ಕಿ ತಳದ್ದು ಸ್ವಲ್ಪ ಜಾಲಿಸಿ ಹಾಕ್ಬೇಕಲ್ಲ, ಇಲ್ಲಾಂದರೆ ತುಂಬ ಕಲ್ಲಿರುತ್ತೆ. ಹಂಗಾಗಿ ನೀವು ನೀರು ಚೆಲ್ಬಿಟ್ಟು ಕೊಡಿ, ಸ್ವಲ್ಪ ನೀರು ಬಿಟ್ಕೊಡಿ. ನಾನೆಲ್ಲ ಜಾಲ್ಸಿ ಹಾಕ್ಬಿಡ್ತೀನಿ ತಳದ್ದು ಅಂತ ಹೇಳ್ಬಿಟ್ಟು. ನೋಡಿ ಮತ್ತೆ ನಾನು ಜಾಲ್ಸಿ ಹಾಕ್ಬಿಟ್ಟು ಈಗ ಅಕ್ಕಿನೆಲ್ಲ ನೀಟಾಗಿ ಅದ್ರ ಮೇಲೆ ಹರಡ್ತಾ ಇದ್ದೀನಿ. ಇದೇನಪ್ಪ ಇದು ಲಾಗ್ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಸಿಟಿಲಿರೋರಿಗೆ ಯಾವ ಥರ ಮಾಡ್ತಾರೆ ರೇಷನ್ ಅಕ್ಕಿಯಿಂದ ಅಂತ. ಹಂಗಾಗಿ ಅವ್ರಿಗೂ ಯೂಸ್ ಆಗ್ಬೋದು ಮಾಡ್ಕೊಳಕ್ಕೆ ಇಷ್ಟ ಇರೋರಿಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಅಕ್ಕಿ ತೊಳ್ದಾಕ್ಬಿಟ್ಟು ಒಂದು 2 ದಿನ ಒಣಗಿಸ್ಬಿಟ್ರೆ ನಾವು ಅಕ್ಕಿ ಇಟ್ಟು ರವೆ ಮಾಡಿಸ್ಕೊಬೋದಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾರು ಬೇಜಾರು ಮಾಡ್ಕೊಬೇಡಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಹರಡ್ಬಿಟ್ಟು ಮತ್ತೆ ಸ್ವಲ್ಪ ಅಲ್ಲಲ್ಲಿ ದಪ್ಪ ಇರುತ್ತಲ್ಲ, ಹಂಗಾಗಿ ಮತ್ತೆ ಎಲ್ಲ ಕ್ಲೀನಾಗಿ ನೋಡಿ ಹಾಕಿ ಎಲ್ಲ ಹರಡಿದ್ದಾದಮೇಲೆ ಒಂದು ಸರಿ ಮತ್ತೆ ಇನ್ನೊಂದು ಸರಿ ಎಲ್ಲನೂ ನೀಟಾಗಿ ನೋಡಿ ಹರಡ್ತೀನಿ. ಇದು ಸಾಕು ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದೇ ತೊಗೋಬೇಕಾಗಿತ್ತು ನಾನು, ಬಟ್ ಸಾಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗೇನು ತುಂಬ ಬಿಸಿಲಲ್ವ, ಒಂದೆರಡು ದಿನ ಒಣಗಾಕಿದ್ರೆ ಸಾಕಾಗ್ಬಿಡುತ್ತೆ. ನೋಡಿ ಈ ಥರ ಎಲ್ಲ ಒಣಗಿಸ್ಬಿಟ್ಟು ಈಗ ಧನಿಯಾ ಒಣಗಾಕೋಣ ಅಂತ ರೆಡಿ ಮಾಡ್ಕೊಂಡೆ. ಒಂದು ವೇಲ್ ತೊಗೊಂಡಿದ್ದೀನಿ ಧನಿಯಾ ಒಣಗಾಕೋದಕ್ಕೆ. ಅದು ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ನಲ್ವ, ಅದೇ ವೇಲೆ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಇವಾಗ ಧನಿಯಾನ ಸುರಿದ್ಬಿಟ್ಟು ಒಂದು 2 ಕೆ ಜಿಯಷ್ಟು ತಂದಿದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ನಾನು ಸಾಂಬಾರು ಪೌಡರ್ ಮಾಡ್ಕೋತೀನಿ ಮನೆಯಲ್ಲೇ ಅಂತ. ನಮಗಿದೊಂದು 6 ತಿಂಗಳಾಗುತ್ತೆ ಫ್ರೆಂಡ್ಸ್. ಒಂದು 2 ಕೆ ಜಿ ಧನಿಯಾ ಮತ್ತು ಎಲ್ಲ ಕಾಲು ಕೆ ಜಿ ಮಿಕ್ಸ್ ಬೇಳೆ ಹಾಕ್ತೀನಲ್ವ ನಾನು, ಹಂಗಾಗಿ ಒಂದು 6 ತಿಂಗಳು ಬರುತ್ತೆ. ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆ. ನಾನು ಧನಿಯಾ ಪುಡಿ ಮಾಡ್ಕೋಬೇಕಾದ್ರೆ ಶೇರ್ ಮಾಡ್ಕೋತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ನೋಡಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ 1 ಕೆ ಜಿ ತಂದಿದ್ದೀನಿ. ಮತ್ತು ಖಾರ ಇರುತ್ತಲ್ಲ, ಏನಪ್ಪ ಅದು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ 1.5 ಕೆ ಜಿ ತಂದಿದ್ದೀನಿ. ನೀವೆಲ್ಲ ಯಾವ್ಯಾವ ಅಳತೆಯಲ್ಲಿ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಅದನ್ನೆಲ್ಲ ಚೆನ್ನಾಗಿ, ಅಂದರೆ ನಾನು ಏನು ಗೊತ್ತಾ ಕೆಳಗಡೆ ಹಾಕ್ತಿರೋದು, ಅದಕ್ಕೆ ಧನಿಯಾ ಕೆಳಗಡೆ ಹಾಕೋದು ಬೇಡ ಅಂತ ವೇಲ್ ಮೇಲೆ ಹಾಕಿದೆ. ಇದನ್ನೆಲ್ಲ ತೊಳೆದಿದ್ನಲ್ಲ ಚೆನ್ನಾಗಿ ನೀಟಾಗಿ ತೊಳೆದಿದ್ದೀನಿ. ಬಟ್ ಏನು ಗಲೀಜಿರಲ್ಲ, ಬಟ್ ಆದ್ರೂ ಸ್ವಲ್ಪ ಅಲ್ಲಲ್ಲಿ ಧೂಳಿರುತ್ತೆ ಮತ್ತು ಅಂತೇಳ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿದ್ದೀನಿ. ಅದು ಇವಾಗ ಒಣಕೊಂಡ್ಮೇಲೆ ನಾನು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಕೆಳಗಡೆ. ಅದಕ್ಕೋಸ್ಕರ ಏನೂ ಹಾಕಿಲ್ಲ ಅಷ್ಟೇ ಕೆಳಗಡೆ. ಯಾಕಂದರೆ ಕೆಳಗಡೆ ಹಾಕಿದ್ರೆ ಮೆಣಸಿನ್ಕಾಯಿ ಇನ್ನೂ ಬೇಗ ಒಣಗಿಬಿಡುತ್ತೆ. ಬಿಸಿಲಲ್ವ ಸಿಕ್ಕಾಪಟ್ಟೆ, ಕೆಳಗಡೆನೂ ಬಿಸಿ ಇರುತ್ತೆ. ಹಂಗಾಗಿ ಅದು ಚೆನ್ನಾಗಿ ಒಣಗುತ್ತೆ. ಇದು ಒಣಗಿದ ಮೇಲೆ ಫ್ರೆಂಡ್ಸ್ ಇನ್ನೂ ಕೆಲಸ ಇದೆ. ಏನು ಗೊತ್ತಾ, ಮೆಣಸಿನ್ಕಾಯಿ ತೊಟ್ಟು ಬಿಡಿಸ್ಕೋಬೇಕು. ಇದು ನೋಡಿ 1.5 ಕೆ ಜಿ ತಂದಿದ್ದೀನಿ ಚಿಕ್ಕಬಳ್ಳಾಪುರ ಕಾಯಿ, ಅಂದರೆ ಖಾರ ಇರುತ್ತಲ್ವ ಅದು. ಹಂಗಾಗಿ ಇದು ನೋಡಿ ಅದನ್ನೆಲ್ಲ ಸ್ವಲ್ಪ ಒಣಗಿದ ಮೇಲೆ ತೊಟ್ಟು ಸ್ವಲ್ಪ ಪೂರ್ತಿ ಬಿಡಿಸಲ್ಲ, ಅದೇ ಸಮಸ್ಯೆ. ಪೂರ್ತಿ ಬಿಡಿಸಿದ್ರೆ ಬೇಗ ಬಂದುಬಿಡುತ್ತೆ. ಅದರಲ್ಲಿ ಅರ್ಧ ಬಿಡಿಸ್ತೀನಿ. ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನಾನು ಯಾವ ಥರ ಬಿಡಿಸ್ತೀನಿ ತೊಟ್ಟು ಇದರಲ್ಲಿ ಅಂತ. ನೋಡಿ ಇವಾಗ ಎಲ್ಲನೂ ಒಣಗಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಒಣಗಾಕಿದ್ದೀನಿ. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ನೋಡಿ ಧನಿಯಾ, ಮೆಣಸಿನ್ಕಾಯಿ ಮತ್ತು ಅಕ್ಕಿ ಎಲ್ಲನೂ ತೊಳೆದ್ಬಿಟ್ಟು ಒಣಗಾಕಿ. ಬಟ್ ಏನು ಗೊತ್ತಾ, ಇಲ್ಲಿ ಪಾರಿವಾಳ ಅಕ್ಕಿ ಏನು ಬರೋದಿಲ್ಲ ಅಷ್ಟೊಂದು ತಿನ್ನೋದಕ್ಕೆ. ಹಂಗೂ ಬೇಕು ಅಂದರೆ ಸ್ವಲ್ಪ ತಿನ್ಕೊತವೆ ಅಂತ ನಮ್ಮನೆಯವ್ರು ಅಂದರು, ಅಕ್ಕಿ ಪಕ್ಷಿ ಎಲ್ಲ ಬರ್ತವೆ ಅಂತ ಬಂದು ತಿನ್ಕೊಳ್ಳಿ ಬಿಡಿ ಅಂತ ಹೇಳ್ತಾ ಇದ್ದೆ. ಮತ್ತು ಅದೆಲ್ಲ ಆಗಿಬಿಟ್ಟು ಕೆಳಗಡೆ ಹೊರಟ್ವಿ ಫ್ರೆಂಡ್ಸ್ ನಾವು. ನಮ್ಮನೆಯವ್ರು ಕೀ ಅಲ್ಲೇ ಮರ್ತು ಕೀ ಹಾಕೊಂಡು ಮೇಲಕ್ಕೆ ಬಂದಿದ್ವಿ. ಅದಕ್ಕೆ ತೊಗೊಂಡು ಬಾ ಅಂತ ಹೇಳಿದ್ರು. ಅಲ್ಲಿಂದ ಬಂದು ನನ್ನ ತಂಗಿ ಮನೆಗೆ ಹೋದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸಿ ನನ್ನ ತಂಗಿ ಮನೆಗೆ ಹೋದ್ವಿ. ಇದು ನನ್ನ ತಂಗಿ ಮನೆ ಗಾರ್ಡನ್ನು. ಏನೇನು ಹಾರ್ವೆಸ್ಟ್ ಮಾಡಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಇದು ಲಾಗಲ್ಲಿ ತುಂಬ ಉದ್ದ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾರೂ ನೋಡೋಲ್ಲ, ಸ್ಕಿಟ್ ಮಾಡಿ ನೋಡ್ತಾರಲ್ವ. ಹಂಗಾಗಿ ತುಂಬ ಲಾಂಗ್ ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಅಷ್ಟೇ ತೋರಿಸ್ತಿದ್ದೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ ಅಷ್ಟೇ. ನೋಡಿ ತುಂಬ ಕಡಲೆ ಗಿಡ ಹಾಕಿದ್ದಾರೆ. ಅದರಲ್ಲಿ ಒಂದೇ ಒಂದು ಕಡಲೆ ಗಿಡ ನನಗೆ ಕಿತ್ಕೊಡು ನನಗೆ ತುಂಬಾ ಇಷ್ಟ ಎಳೆ ಕಡಲೆಕಾಯಿ ತಿನ್ನಬೇಕಂದ್ರೆ. ಅದಕ್ಕೆ ಒಂದೇ ಒಂದು ಕಿತ್ಕೊಂಡ್ವಿ ಕಡಲೆ ಗಿಡ. ನೋಡಿ ಇದು ಕನಗ್ಲು ಹೂವು ಚೆನ್ನಾಗಿರುತ್ತೆ, ಈಶ್ವರಂಗೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಇದು ನೋಡಿ ಎಲ್ಲ ಚಿಂತಾಮಣಿ ಹೂವು ಸುಮಾರು ಇದ್ದಾವೆ ಗಿಡಗಳು. ನಾನು ನಿಮಗೆ ನೆಕ್ಸ್ಟು ಸ್ವಲ್ಪ ಹಾರ್ವೆಸ್ಟ್ ಎಲ್ಲ ಮಾಡಿದ್ದೀವಿ. ಏನೇನು ಹಾರ್ವೆಸ್ಟ್ ಮಾಡಿದೆ ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.